ಇದು ಈ ನಮ್ ಕೈ ಪಾರ್ಟಿ ಸಿದ್ದು ಬಾಯಿ ಅಂಡ್ ಕಮಲ ಪಾರ್ಟಿ ಗುಂಡ್ ಮಿನಿಸ್ಟರ್ ಏನೋ ಫೈಟಿಂಗ್ ಮಾಡ್ತಿದಾರಲ್ಲ. ಅನಾಹುತ ಆಯ್ತಲ್ಲ, ಅವರು ನೀವು ಮಾಡ್ಕೊಂಡ್ಮೇಲೆ ಏನ್ ಅನಾಹುತ ಆಗಿದೆ ಅಂತ ದೇಶದ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ. ವಾವ್, ವೆರಿ ಇಂಟ್ರೆಸ್ಟಿಂಗ್. ಓಕೆ, ಕಂಟಿನ್ಯೂ. ಯಾರ್ರೀ ಮುಖ್ಯಮಂತ್ರಿ ಆಗಿದ್ದವ್ರು ಜೈಲ್ಗೆ ಹೋಗಿದ್ದವರು 24 ದಿನ? ಯಾಕೋ ತುಂಬಾ ಸ್ಲೋ ಆಯ್ತು. ಆಯ್ತಪ್ಪ, 120 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಜಗಳ ಮಾಡಿ ನಿಲ್ಲಿಸ್ಬಿಡ್ರಿ. ಯಾವ್ದೋ ರಾಜ್ಯ ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು ಜೈಲ್ಗೆ ಹೋಗಿಲ್ಲ. ಹರಿಶ್ಚಂದ್ರ ಗೌಡ್ರ, ಏನ್ರಿ ಇವ್ರದೆಲ್ಲ ಕತೆ? ನಾನು ಈಗ ಯಾರ ಮಾತನ್ನು ನಂಬಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದಾ, ಯಾಕ್ರಿ? ಇವನು ಅವನ ಮೇಲೆ, ಅವನು ಇವನ್ ಮೇಲೆ. ಹೌದೌದು ಬಿಡ್ರಿ ಗೌಡ್ರ, ಏನ್ರಿ ಇವ್ರಿಗೆಲ್ಲ ನೀವು ಬುದ್ಧಿ ಹೇಳ್ಬೇಕು ಬಿಡ್ರಿ. ನೀವು ಕೇಳಿ, ಶೆಟ್ಟರ್ಗೆ ಯಾವಾಗ ಪತ್ರ ಬರ್ದಿದ್ರಿ ಅಂತ ಕೇಳಿ. ಓಕೆ ಗೌಡ್ರ, ಸದ್ಯಕ್ಕ ನಿಮ್ ಕತಿ ಹಾಳಾಗ್ ಹೋಗ್ಲಿ. ಅಲ್ರಿ ಗೌಡ್ರ, ಈ ಕಾವೇರಿ ಜಗಳ ಬಗ್ಗೆ ಹರಿಬೇಕಂದ್ರೆ ಏನ್ ಮಾಡ್ಬೇಕಂತ? ಒಂದು ವಿಶೇಷ ಪೂಜೆ ಮಾಡಿಸ್ಬೇಕು. ವಿಂಶತಿ 4 ರಾಷ್ಟ್ರದ್ರವ್ಯ ಪೂರಕ. ಯಾಕ ನಿಮ್ ಭಾಷೆ ಅರ್ಥ ಆಗಲ್ದು ಗೌಡ್ರ? ಈಗ ಕ್ಲಿಯರ್ ಕಟ್ ಆಗಿ ಹೇಳ್ರಿ, ಯಾರು ಯಾರಿಗೆ ಪೂಜೆ ಮಾಡಿಸ್ಬೇಕು? ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಅವಳು ಬಂದು ಮಾಡ್ಬೇಕು. ಯಾರು? ಜಯಲಲಿತಾ ಬಂದು. ಇಬ್ರು ಮುಖ್ಯಮಂತ್ರಿಗಳು, ಕರ್ನಾಟಕ ಮತ್ತು ಜಯಲಲಿತಾ. ಹೋಗ್ಲಿ, ಇವ್ರ ಯಾಕೆ ಹಿಂಗ್ ಮಾಡ್ತಾರಂತ? ಅವರು ಏನಾಗಿದೆ, ಜಗದೀಶ್ ಶೆಟ್ಟರ್ ಬಗ್ಗೆ ನನಗೆ 10 ವರ್ಷದ ಕೆಳಗೆ ಗೊತ್ತು. ಕರೆಕ್ಟ್ ಹೇಳಿದ್ರಿ ಬಿಡ್ರಿ. ನನಗೆ ಒಂದು 24 ಜನ MLA ಗಳು ಸೈನ್ ಹಾಕಿದ್ರು. ಹೌದಾ, ಏನಂತ ನಮಗೂ ಸ್ವಲ್ಪ ಹೇಳ್ರಿ. ಏನಪ್ಪಾ ಅಂತ ಹೇಳಿದ್ರೆ, ಜಯಲಲಿತಾಗೂ ಮತ್ತು ಜಯಲಲಿತಾ ಅವರವರಿಗೂ ಮತ್ತು ವೀರಪ್ಪನಿಗೂ ಸಂಬಂಧ ಇದೆ. ಅಲ್ಲ, ವೆರಿ ಇಂಪಾರ್ಟೆಂಟ್ ಮ್ಯಾಟರ್, ಇನ್ನೊಂದ್ಸರಿ ಹೇಳ್ರಿ. ಜಯಲಲಿತಾ ಅವರವರಿಗೂ ಮತ್ತು ವೀರಪ್ಪನಿಗೂ ಸಂಬಂಧ ಇದೆ. ಬಪ್ಪರೆ ಮುಂದೆ ಅದನ್ನ CBI ತನಿಖೆ ಮಾಡಕ್ ಕಳ್ಸಿದ್ರು. ಅಲ್ರಿ ಗೌಡ್ರ, ಅದಕ್ಕೇನ್ರಿ ನಿಮ್ ಕಡೆ ಪ್ರೂಫ್ ಇದೇನ್ರಿ? ಇಷ್ಟೊಂದು 1 ಡಜನ್ ಫೋಟೋ ಹೊಡ್ಸಿದ್ದಾರೆ. ಸಾಕು, ದೊಡ್ಡ ಮ್ಯಾಟರ್ ಬೀದಿಗೆ ತರಬಾರ್ದು. ಈಗ ಅದೆಲ್ಲ ಹೋಗ್ಲಿ, ಈ ಕಾವೇರಿ ನೀರು ಹೊಂಟಲ್ಲ, ಮುಂದೇನ್ ಮಾಡೋದು? ಈಗ ಕಾವೇರಿ ಸ್ಥಿತಿಗತಿ ಇವರು ಶೆಟ್ಟರ್ ಬಿಡಬಾರ್ದಿತ್ತು. ನಾನು ಹೇಳಿದ್ದೀನಿ ಅವ್ರಿಗೆ ಬಿಡಬೇಡಿ ಅಂತ. ಓಕೆ ಗೌಡ್ರ, ಸದ್ಯಕ್ಕೆ ಈ ಕಾವೇರಿ ಮ್ಯಾಟರ್ ಬಿಡ್ರಿ. ಇವಾಗ ಈ ಬಜೆಟ್ ಕತೆ ಏನಾಯ್ತು ಅಂತ ಹೇಳ್ರಿ. ಅದನ್ನೇ ಹೇಳಿದ್ನಲ್ಲ ನಾನು, ಏನು ಉಪಯೋಗ ಇಲ್ಲ ಅದು ಬಡ್ಜೆಟ್. ದುಡ್ಡೇ ರಿಲೀಸ್ ಮಾಡಲ್ಲ ಇವರು. ಕರೆಕ್ಟ್. ಜನಸಾಮಾನ್ಯರಿಗೆ ಇದು ಅರ್ಥ ಆಗಲ್ಲ ಈ ಬಡ್ಜೆಟ್. ನಮಗೆ ಅರ್ಥ ಆಗಲ್ಲ ಬಡ್ಜೆಟಿನ ಹಣೆ ಬರ ಎಡಬಲ. ಇನ್ನು ಜನಸಾಮಾನ್ಯರಿಗೆಲ್ಲ ಅರ್ಥ ಆಗುತ್ತೆ. ಯಾರು ಓಟ್ ಹಾಕ್ತಾರೆ ಬಿಜೆಪಿಗೆ? ಹಂಗ ಮತ್ತೆ ಮುಂದೆ ಎಲೆಕ್ಷನ್ ಯಾವಾಗ ಬರ್ತೈತ್ರಿ? ಎಲೆಕ್ಷನ್ ಇದೆಲ್ಲ ಮೇ ತಿಂಗಳಲ್ಲಿ ಆಗುತ್ತೆ. ಹೌದಾ, ಅಂದಾಗೆ ಯಾರು ಗೆಲ್ಬೋದ್ರಿ? ಇವತ್ತು ಏನಾಗಿದೆ, ನೀವೇನ್ ಕೇಳ್ತೀರಿ, ಯಾರು ಬರ್ತಾರೆ ಅದನ್ನ ಈಗಲೇ ಹೇಳಕ್ಕಾಗಲ್ಲ ನಾನು. ಯಾಕ್ರಿ? ಕಾಂಗ್ರೆಸ್ ಅಲ್ಲೂ ಲೀಡರ್ಶಿಪ್ ಗೊಂದಲ ಇದೆ. ಕರೆಕ್ಟ್. ಬಿಜೆಪಿನಲ್ಲೂ ಇದೆ, ಅವನು ಎಲ್ಲ ಪಕ್ಷಗಳಲ್ಲೂ ಇದೆ. JDS ಅಲ್ಲೂ ಅಸಮಾಧಾನ ಇದೆ. ಓಕೆ ಫೈನ್, ಎಲ್ಲ ಸರಿ ಗೌಡ್ರ. ನೀವು ಈ DK ಬಗ್ಗೆ ಹೇಳಿಲ್ಲ. ಬಾಬಾ ನಡಿ ಹೋಗಿದ್ದಾನೆ. ಅವ್ನ ಸುದ್ದಿ ಹೋಗಲ್ಲ ನಾನು. ಹೌದಾ, ಯಾಕ್ರಿ? ದುರ್ಬಲರ ಸುದ್ದಿ ಹೋಗಲ್ಲ. DKC ನಂಗೆ ಲೆಕ್ಕಕ್ಕೆ ಇಲ್ಲ. ಹಂಗ ಆಯ್ತು ಬಿಡ್ರಪ್ಪ. ಓಕೆ ಗೌಡ್ರ, ನೀವು ಇವಾಗೆಲ್ಲ ಹೇಳಿದ್ದನ್ನ ನಾವು ಹೆಂಗ್ ಸುದ್ದಿ ಮಾಡ್ಬೇಕಂತ ಸ್ವಲ್ಪ ಹೇಳ್ರಪ್ಪ. ನೀವು ವ್ಯಂಗ್ಯವಾಗಿ ಮಾಡಬೇಡಿ. ಅಡರಿ ಗೋಲಿ ಅಂತ ಅದ್ ಬೇಡ, ಅದು ಅಂತರಿಗೆ ವಾಟಾಳ್ ನಂತರಿಗೆ ಇಟ್ಕೊಳ್ಳಿ. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ಹರಿಶ್ಚಂದ್ರ ಗೌಡ್ರು ನನ್ನ ಹೊಗಳಿ. ಓಕೆರಪ್ಪ, ಹಂಗೆ ಆಗ್ಲಿ, ಹಂಗೆ ಮಾಡೋಣ. ಸದ್ಯಕ್ಕೆ ನೀವು ಇವಾಗ ಫೈನಲ್ ಆಗಿ ಹೇಳ್ರಿ, ನೀವು CM ಆಗ್ಬೇಕಂದ್ರ ನಿಮ್ಗೆ ಏನ್ ಬೇಕು? ಒಂದು ಕಿರೀಟ ಬೇಕು, ಒಂದು ಗದೆ ಬೇಕು. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಹಂಗ ಆಯ್ತ್ರಪ್ಪ, ಎಲ್ಲ ರೆಡಿ ಮಾಡ್ಕೊಡೋಣ ಅಂತ. ಏನಿವೆ, ನೀವು ನಮ್ಮ ಜೊತೆ ಬಹಳ ಚಂದಾಗಿ ಮಾತಾಡಿದ್ರಿ. ಬಹಳ ಸತ್ಯ ಹರಿಶ್ಚಂದ್ರ ತರನೇ ಸತ್ಯವನ್ನ ಮಾತಾಡಿದ್ರಿ. ನಮಗೆ ಇವಾಗ ಟೈಮ್ ಆಯ್ತು, ಬರ್ತೇವಿ. ಬೈ.